ಪ್ರಸ್ತಾವನೆಯಲ್ಲಿ ಏನು ಓದಬೇಕು ಅಂದ್ರೆ ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಿಯಾಂಬಲ್ ಅನ್ನೋ ಒಂದು ಚಾಪ್ಟರ್ ಇದೆಯಲ್ಲ, ಅದ್ರಲ್ಲಿ ಏನು ಓದಬೇಕು, ಎಷ್ಟು ನೆನ್ಪಿಟ್ಕೋಬೇಕು ಅಂತ ಹೇಳ್ತೀನಿ. ಇದು ಎಕ್ಸ್ಪ್ಲನೇಷನ್ ರೀತಿಯಲ್ಲ, ಜಸ್ಟ್ ಎಕ್ಸಾಮಿಗೆ ಏನ್ ಬರುತ್ತೆ ಅನ್ನೋ ರೀತಿ. ಇದನ್ನ ನನ್ಗೆ ಹೇಳ್ಲಿಕ್ಕೆ ನನ್ಗೆ ಅರ್ಹತೆ ಏನಿದೆ ಅಂದ್ರೆ, ಆಲ್ರೆಡಿ ನಾನು 2 ಗೌರ್ಮೆಂಟ್ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿದೀನಿ. ಪಾಯಿಂಟ್ ಟು ಪಾಯಿಂಟ್ ಓದಿದಾಗ ಅದು ಯಾವ ರೀತಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಏನು ಓದ್ಕೋಬೇಕು, ಏನು ಓದಬಾರ್ದು, ಎಷ್ಟು ಬೇಕು ಎಷ್ಟು ಬೇಡ, ಇದನ್ನ ಈ ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ. ಅಂಡ್ ನಾನು ವಿತ್ ಬುಕ್ಕೆನೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಸೊ ನೀವು ಓದ್ಬೇಕಾದ್ರೆ ಹೆಂಗ್ ಓದ್ಕೋಬೇಕು ಅನ್ನೋದು ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಈ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಅಂದ್ರೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಇದು ಅಂದ್ರೆ ಲೈಕ್ ಇಂಟ್ರೊಡಕ್ಷನ್ ಟೈಪ್ ಅಷ್ಟೇನೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೇನೆ ಕೆಲವು ಪಾಯಿಂಟ್ಸ್ ಹೇಳ್ತಾರೆ. ಸಂವಿಧಾನದ ಕೈಗನ್ನಡಿ ಇದ್ದಂತೆ, ಮತ್ತೆ ಕಪಾಟಿನ ಬೀಗ ತೆಗೆಯುವ ಕೀಲಿ ಇದ್ದಂತೆ, ಈ ರೀತಿ ಹೇಳ್ತಾರೆ. ಅಂದ್ರೆ ಕೀ ರೀತಿ ಇದನ್ನ ನಾವು ಯೂಸ್ ಮಾಡ್ಕೋಬಹುದು. ಏನಿದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ ತಿಳ್ಕೊಳ್ಳೋಕೆ ಪ್ರಿಯಾಂಬಲ್ ನ ನಾವು ಓದ್ಬೇಕು ಅಂತ. ಪ್ರಸ್ತಾವನೆಗೆ ಮೂಲ ಆಧಾರ ಯಾವುದು ಅಂದ್ರೆ ಜವಾಹರ್ಲಾಲ್ ನೆಹರು ರವರ ಧ್ಯೇಯಗಳ ನಿರ್ಣಯ. ಅದನ್ನ ಅವ್ರು ಯಾವಾಗ ಮಂಡಿಸಿರ್ತಾರೆ ಅಂದ್ರೆ 13/12/1966. ಈ ಡೇಟ್ ಇಂಪಾರ್ಟೆಂಟ್. PC ಎಕ್ಸಾಮ್ಸ್ ಅಲ್ಲಿ ಈ ರೀತಿ ಡೇಟ್ಸ್ ಕೇಳ್ತಾರೆ. ಅಂಡ್ 2014-15 ಆ ಟೈಮಲ್ಲೆಲ್ಲ ಈ ರೀತಿ ಡೇಟ್ಸ್ ಎಲ್ಲ ಕೇಳ್ತಿದ್ರು. ಬಟ್ ಇವಾಗ ಇನ್ನು ಸ್ವಲ್ಪ ಅಪ್ಡೇಟ್ ಆಗುತ್ತೆ ಕ್ವಶನ್ ಪೇಪರ್, ಇನ್ನು ಸ್ವಲ್ಪ ಡೀಪ್ ಆಗಿ ಬರುತ್ತೆ. ಅಂಡ್ ನೆಕ್ಸ್ಟ್ ಸಂವಿಧಾನದ ರಚನಾ ಸಭೆ ಅದನ್ನ ಜನವರಿ 27, 1947 ಅಂಗೀಕಾರ ಮಾಡ್ತೀವಿ. ಇದು ಇಂಪಾರ್ಟೆಂಟ್. ಯಾವಾಗಾದ್ರೂ ಪ್ರಸ್ತಾವನೆಗೆ ತಿದ್ದುಪಡಿ ಆಗಿದೆಯಾ? ಹೌದು ಆಗಿದೆ. 1976 ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಸಮಾಜವಾದಿ, ಜಾತ್ಯತೀತ, ಸಮಗ್ರ ಅನ್ನೋ ಈ 3 ಪದಗಳನ್ನ ಸೇರಿಸ್ತಾರೆ. ಆಫ್ಟರ್ ಅಮೆಂಡ್ಮೆಂಟ್ ನಮ್ದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳ್ತಾರೆ. ಇದನ್ನ ಆರ್ಡರ್ ಆಗಿ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಈ ಆರ್ಡರ್ನು ಕೇಳ್ಬೋದು. ನೆಕ್ಸ್ಟ್ ನವೆಂಬರ್ 26, 1949 ನಾವೇ ನಮ್ಗಾಗಿ ಅರ್ಪಿಸ್ಕೊಂತೀವಿ ಇದನ್ನ. ಅಂದ್ರೆ ಇದ್ರಲ್ಲಿ ಮೇನ್ ಇದ್ರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಮ್ಗೆ ಸುಪ್ರೀಂ ಪವರ್ ಯಾರಲ್ಲಿದೆ ಅಂದ್ರೆ ನಮ್ಮಲ್ಲಿ, ಅಂದ್ರೆ ಪ್ರಜೆಗಳೇ ಸುಪ್ರೀಂ ಪವರ್ ಇಂಡಿಯಾದಲ್ಲಿ ಅನ್ನೋ ರೀತಿ. ಅಂಡ್ ಇದನ್ನ ನಾವು ನೋಡಿ, ಭಾರತೀಯರಾದ ನಾವು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಈ ಪ್ರಿಯಾಂಬಲ್ ಅಥವಾ ಕಾನ್ಸ್ಟಿಟ್ಯೂಷನ್ ನಮಗೆ ನಾವೇ ಅರ್ಪಣೆ ಮಾಡ್ಕೊಂಡಿದೀವಿ ಅಂತ. ಮತ್ತೆ ಈ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್. ಸಾರ್ವಭೌಮ ರಾಷ್ಟ್ರ ಅಂದ್ರೆ ಏನು, ಜಾತ್ಯತೀತ ರಾಷ್ಟ್ರ ಅಂದ್ರೆ ಏನು ಅಂದ್ರೆ ಈ ರೀತಿ ಕೇಳ್ಬೋದು. ಸಾರ್ವಭೌಮ ರಾಷ್ಟ್ರ ಅಂದ್ರೆ ನಾವು ಯಾವ ದೇಶದ ಅಧೀನದಲ್ಲೂ ಅಥವಾ ಯಾರ ಅಧೀನದಲ್ಲೂ ಇಲ್ಲ. ಅಂದ್ರೆ ಇಲ್ಲ ಮುಂಚೆ ಎಲ್ಲ ಬ್ರಿಟಿಷರ ಆಳ್ವಿಕೆ ಈ ರೀತಿ ಇತ್ತಲ್ಲ, ಸೊ ಈಗ ನಾವು ಇಂಡಿಪೆಂಡೆಂಟ್ ರಾಷ್ಟ್ರ ಅನ್ನೋ ರೀತಿ. ಅಂಡ್ ಜಾತ್ಯತೀತ ರಾಷ್ಟ್ರ ಅಂದ್ರೆ ನಮ್ಮ ರಾಷ್ಟ್ರೀಯ ಧರ್ಮವಾಗಿ ಯಾವ್ದನ್ನು ನಾವು ತಗೊಂಡಿಲ್ಲ, ಎಲ್ಲಾ ಧರ್ಮಗಳು ಒಂದೇ ಅನ್ನೋ ರೀತಿ ಇದು ಎಕ್ಸ್ಪ್ಲೈನ್ ಮಾಡುತ್ತೆ. ಈ ಪಾಯಿಂಟ್ಸ್ ನೆನ್ಪಿಟ್ಕೊಂಡಿದ್ರೆ ಸಾಕು. ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ, ಅದನ್ನ ನೀವು ಮ್ಯಾಚ್ ಮಾಡಿ ಹಾಕ್ಬೋದು. ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂದ್ರೆ ಸಾರ್ವತ್ರಿಕ ಚುನಾವಣೆಗಳ ಮೂಲಕ ನಾವು ಎಲೆಕ್ಷನ್ ಬರುತ್ತಲ್ಲ 5 years 6 years ಈ ಟರ್ಮ್ಸ್ ಅಲ್ಲಿ ಬೇಸ್ಡ್ ಆನ್ ಎಲೆಕ್ಷನ್ಸ್ ನಾವು ನಮ್ಮ ಲೀಡರ್ಸ್ ನ ಆಯ್ಕೆ ಮಾಡ್ಕೊಂತೀವಿ ಅನ್ನೋದು ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ. ಗಣರಾಜ್ಯ ಅಂದ್ರೆ ನಮ್ಮ ಹೆಡ್ ಆಫ್ ದ ಸ್ಟೇಟ್ ಅಂದ್ರೆ ರಾಷ್ಟ್ರಪತಿಯವ್ರನ್ನ ನಾವು ಪರೋಕ್ಷ ಚುನಾವಣೆಗಳ ಮೂಲಕ ಆಯ್ಕೆ ಮಾಡ್ತೀವಿ. ಅದನ್ನ ಗಣರಾಜ್ಯ ಅಂತಾರೆ. ಇದನ್ನ ಕೆಲವರು ತಪ್ಪು ಮಾಡ್ತಾರೆ. ಸೊ ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಅಂದ್ರೆ ಗಣರಾಜ್ಯ ಅಂದ್ರೆ ಎಲ್ಲ ಒಂದು ಗುಂಪು, ಒಂದು ರಾಜ್ಯ ಈ ರೀತಿ ಬರುತ್ತೆ. ಅಂದ್ರೆ ಹಿಸ್ಟ್ರಿಲಿ ಓದ್ಬೇಕಾದ್ರೆ ಇದು ಕನೆಕ್ಟ್ ಆಗುತ್ತೆ ನಿಮ್ಗೆ. ಸೊ ಅಲ್ಲಿ ತಪ್ಪಾಗುತ್ತೆ ನೋಡಿ. ಆದ್ಮೇಲೆ ಪ್ರಸ್ತಾವನೆ ಒಂದು ಭಾಗವೇ, ಇದನ್ನ ನಾವು ಅಮೆಂಡ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಫಸ್ಟ್ ಬೇರುಬಾರಿ ಕೇಸಲ್ಲಿ ಈ ಪ್ರಶ್ನೆ ರೈಸ್ ಆಗುತ್ತೆ. ಬೇರುಬಾರಿ ಒಕ್ಕೂಟ ಪ್ರಕರಣ 1960. ಈ ಕೇಸ್ನ ನಾವು ನೆನ್ಪಿಟ್ಕೋಬೇಕು. ನೋಡಿ, ಇದೇನ್ ಹೇಳುತ್ತೆ ಈ ಕೇಸಲ್ಲಿ ಅಂದ್ರೆ, ಸರ್ವೋಚ್ಚ ನ್ಯಾಯಾಲಯವು ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗವಲ್ಲ ಅಂತ ಅನ್ನೋ ಒಂದು ನಿರ್ದಿಷ್ಟ ಅಭಿಪ್ರಾಯನ ವ್ಯಕ್ತಪಡಿಸುತ್ತೆ. ಇದು ಇಂಪಾರ್ಟೆಂಟ್. ಈಗ ನೋಡಿ, ಈ ಕೇಸ್ನ ಬರ್ಕೋಬೇಕು. ಬೇರುಬಾರಿ ಒಕ್ಕೂಟ ಪ್ರಕರಣ 1960. ಅದು ಏನ್ ಜಜ್ಮೆಂಟ್ ಕೊಡ್ತು. ನೆಕ್ಸ್ಟ್ ಕೇಸ್ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ 1973. ಈ ಕೇಸಲ್ಲಿ ಏನ್ ಹೇಳ್ತು, ಹಿಂದೆ ಬೇರುಬಾರಿ ಕೇಸಲ್ಲಿ ಒಂದು ವರ್ಡಿಕ್ಟ್ ಕೊಟ್ಟಿತ್ತಲ್ಲ, ಅದು ತಪ್ಪು ಅಂತ ಹೇಳಿ ತಿರಸ್ಕರಿಸಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂತ ಹೇಳುತ್ತೆ. ಓಕೆನಾ. ಇದು ಇದ್ರ ಕ್ವಶನ್ಸ್ ಯಾವ ರೀತಿ ಆಗ್ಬೋದು ಗೊತ್ತಾ, ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂತ ಹೇಳಿ ಯಾವ ಅಂದ್ರೆ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಈ ರೀತಿ ಕ್ವಶನ್ಸ್ ಕೇಳ್ಬೋದು. ಅವಾಗ ನೀವು ಇದನ್ನ ಕೋಟ್ ಮಾಡ್ಬೇಕಂದ್ರೆ ಇದನ್ನ ಆನ್ಸರ್ ಬರಿಬೇಕಾಗುತ್ತೆ. ನೆಕ್ಸ್ಟ್ LIC ಆಫ್ ಇಂಡಿಯಾ ಕೇಸಲ್ಲಿ 1995 ಅದು ಅವಿಭಾಜ್ಯ ಅಂಗ, ಪ್ರಸ್ತಾವನೆಯು ಅವಿಭಾಜ್ಯ ಅಂಗ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಇದರಲ್ಲಿ ನೋಡಿ 3 ಕೇಸ್ ಇದೆ. ಬೇರುಬಾರಿ ಕೇಸಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ. ಕೇಶವಾನಂದ ಭಾರತಿ ಕೇಸಲ್ಲಿ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಅಂತ ಹೇಳಿ ಒಪ್ಕೊಳ್ಳುತ್ತೆ.
LIC ಆಫ್ ಇಂಡಿಯಾ ಕೇಸಲ್ಲಿ ಸಂವಿಧಾನವು ಅವಿಭಾಜ್ಯ ಅಂಗ ಅಂತ ಹೇಳ್ಬಿಟ್ಟು, ಅಂದ್ರೆ ಇದನ್ನೇ ಕೇಶವಾನಂದ ಭಾರತಿ ಕೇಸಲ್ಲಿ ಏನು ಹೇಳಿರುತ್ತೆ ಅದನ್ನೇ ಸ್ಟ್ರೆಸ್ ಮಾಡಿ ಇಲ್ಲಿ ಅವಿಭಾಜ್ಯ ಅಂಗ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಇದಕ್ಕೆ ಯಾವ ರೀತಿ ತಿದ್ದುಪಡಿ ಮಾಡ್ಬೋದು ನಾವು ಪ್ರಸ್ತಾವನೆಗೆ, ಪ್ರೊಸೀಜರ್ ಇದೆ ತಿದ್ದುಪಡಿ ಮಾಡ್ಲಿಕ್ಕೆ ಅಂಡ್ ಅದನ್ನ ಕಾನೂನುವಾಗಿ ತರ್ಲಿಕ್ಕೆ ಆಗ್ಬೋದು, ಅಥವಾ ತಿದ್ದುಪಡಿಗಳನ್ನ ನಾವು ಒಪ್ಕೊಳ್ಳೋದಕ್ಕೆ ಇದು ಒಂದು ಪ್ರೊಸೀಜರ್ ಹೇಳುತ್ತೆ. ಆರ್ಟಿಕಲ್ 368 ಇದು ಒಂದು ಕ್ವಶನ್ ಆಗ್ಬೋದು. ಆರ್ಟಿಕಲ್ 368 ಏನ್ ಹೇಳುತ್ತೆ, ಅಥವಾ ಸಂವಿಧಾನ ತಿದ್ದುಪಡಿ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿರೋ ವಿಧಿ ಯಾವುದು, ಈ ರೀತಿ ಕೇಳ್ಬೋದು. ಸೊ ಆರ್ಟಿಕಲ್ 368 ಇದನ್ನ ನೆನ್ಪಿಟ್ಕೋಬೇಕು. ಇದ್ರಲ್ಲಿ ಏನ್ ಪ್ರೊಸೀಜರ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ಪ್ರಸ್ತಾವನೆನ ತಿದ್ದುಪಡಿ ಮಾಡಬೇಕು. ಮತ್ತೆ ಈಗ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳ್ತಾರಲ್ಲ, ಲೈಕ್ ಈಗ ಸ್ಟೇಟ್ಮೆಂಟ್ 1 ಕರೆಕ್ಟಾ 2 ಕರೆಕ್ಟಾ, ಇದ್ರಲ್ಲಿ ಯಾವುದು ಸರಿ ತಪ್ಪುಗಳಿದೆ, ಅದರಲ್ಲಿ ಈ ರೀತಿ ಕ್ವಶನ್ಸ್ ಆಗೋ, ಅಂದ್ರೆ ಇದೊಂದು ಸ್ಟೇಟ್ಮೆಂಟ್ ಆಗೋ ಚಾನ್ಸಸ್ ಇದೆ. ಅಂದ್ರೆ ಈಗ ನೋಡಿ, ಠಾಕೂರ್ ದಾಸ್ ಭಾರ್ಗವ್ ಅವರು ಪ್ರಯಾಂಬಲ್ನ ಏನಂತ ಹೇಳಿದ್ದಾರೆ, ಭಾರತ ಸಂವಿಧಾನದ ಅತಿ ಮುಖ್ಯವಾದ ಭಾಗ ಅಂತ ಇವ್ರು ಅಭಿಪ್ರಾಯ ಪಟ್ಟಿದ್ದಾರೆ. ಇದನ್ನ ಯಾರು ಹೇಳ್ದವರು ಅಂತ ಕೇಳ್ಬೋದು. ಅಂದ್ರೆ ಸಂವಿಧಾನದ ಮುಖ್ಯ ಭಾಗ ಪ್ರಸ್ತಾವನೆಯೇ ಅಂತ ಹೇಳ್ದವರು ಠಾಕೂರ್ ದಾಸ್ ಭಾರ್ಗವ್, ಅಥವಾ ಇದರಲ್ಲಿ ನೇಮ್ ಚೇಂಜ್ ಮಾಡ್ಬೋದು ಈ ರೀತಿ. ಮತ್ತೆ ರಾಜಕೀಯ ಜಾತಕ ಅಂತ ಯಾರು ಹೇಳಿದ್ದಾರೆ ಅಂತ ಕೇಳ್ಬೋದು, KM ಮುನ್ಷಿ ಅವರು. ಅಂದ್ರೆ ನಾನು ಇದು ಡೈರೆಕ್ಟ್ ಈಗ ಫ್ಯಾಕ್ಚುಯಲ್ ಕ್ವಶನ್ಸ್ ರಾಜಕೀಯ ಜಾತಕ ಅಂತ ಹೇಳ್ದವ್ರು ಯಾರು, KM ಮುನ್ಷಿ, ಇದೇ ರೀತಿ ಆಪ್ಷನ್ಸ್ ಬರುತ್ತೆ ಅಂತ ನಾನು ಹೇಳ್ತಿಲ್ಲ. ಈಗ ಸ್ವಲ್ಪ ಎವಾಲ್ವ್ ಆಗಿದೆ, ಎಕ್ಸಾಮ್ಸ್ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಎಕ್ಸಾಮ್ಸ್ ಟಫ್ ಆಗಿ ಬರ್ತಿದೆ. ಬಟ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅಲ್ಲಿ ಇದು ಒಂದು ಸ್ಟೇಟ್ಮೆಂಟ್ ಆಗ್ಬೋದು. ಈಗ ರಾಜಕೀಯ ಜಾತಕ ಇದನ್ನ ಹೆಸರು ಚೇಂಜ್ ಮಾಡಿ ಕೊಡ್ಬೋದು ಅವರು. NA ಪಾಲ್ಕಿವಾಲ್ ಅವರು ಪ್ರಸ್ತಾವನೆಯನ್ನು ಗುರುತಿನ ಚೀಟಿ ಅಂತ ಹೇಳಿದ್ದಾರೆ, ಅಂದ್ರೆ ಐಡೆಂಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋ ರೀತಿ ಇವ್ರು ಅಭಿಪ್ರಾಯ ಪಟ್ಟಿದ್ದಾರೆ. ಈ ರೀತಿ ಇವನ್ನ ನೋಡ್ಕೋಬೇಕಾಗುತ್ತೆ ನೀವು. ಇವೆಲ್ಲ ನೆನ್ಪಿಟ್ಕೋಬೇಕಂದ್ರೆ ಹೌದು ನೆನ್ಪಿಟ್ಕೋಬೇಕು. ಇಲ್ಲಿ ಒನ್ ವರ್ಡ್ ಆನ್ಸರ್ಸ್ ಕೇಳಿದ್ರು ಬರೆಯೋಕ್ಕಾಗುತ್ತೆ, ಅಥವಾ ಸ್ಟೇಟ್ಮೆಂಟ್ಸ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿ ಇದು ಸ್ಟೇಟ್ಮೆಂಟ್ ತಪ್ಪಿದೆಯಾ ಸರಿ ಇದೆಯಾ ಅಂತ ಹೇಳೋಕ್ಕೂ ಇದಾಗುತ್ತೆ. ಇಷ್ಟು ಪ್ರಸ್ತಾವನೆ ನೋಡ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲಿ ಕ್ವಶನ್ಸ್ ಆಗುತ್ತೆ, ಇದು ಯಾಕಂದ್ರೆ ಇಂಪಾರ್ಟೆಂಟ್ ಪಾರ್ಟು. ಕೆಲವುದ್ರಲ್ಲಿ ಎಡುತ್ತೀವಿ ನಾವು ನೋಡಿ. ಈಗ ಒಂದೇ ಸರಿ ಅಮೆಂಡ್ಮೆಂಟ್ ಆಗಿದೆ, ಇದನ್ನ ನೆನ್ಪಿಟ್ಕೊಳ್ಳೋದು ಈಸಿ. ಇದನ್ನ ಡೈರೆಕ್ಟ್ ಆಗಿ ತಿದ್ದುಪಡಿ ಆಗಿದ್ಯಾ ಒಂದ್ ಸರಿ ಆಗಿದೆ ಅಂತ ಕೇಳಿದ್ರೆ ನಾವೆಲ್ಲರೂ ಆನ್ಸರ್ ಮಾಡ್ತೀವಿ. ಬಟ್ ಏನಾದ್ರೂ ಅವರು ಟ್ವಿಸ್ಟ್ ಮಾಡಿ 1950ರಲ್ಲಿ ಸಂವಿಧಾನ ಜಾರಿಯಾದಾಗ ಇದರಲ್ಲಿ ಜಾರಿಯಾದಾಗ ಪ್ರಿಯಾಂಬಲ್ ವರ್ಡ್ಸ್ ಎಲ್ಲ ಅರೇಂಜ್ ಮಾಡಿ ಈ ರೀತಿ ಕೇಳ್ಬೋದು. ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇದನ್ನ ಕೊಟ್ಟಿರ್ತಾರೆ. ನಾವು ಇದನ್ನ ಚೆನ್ನಾಗಿ ಓದಿರ್ತೀವಿ ಆರ್ಡರ್ ವೈಸ್. ಸೊ ಇದನ್ನೇ ಟಿಕ್ ಮಾಡಿ ಬರೋ ಅವಕಾಶಗಳು ಜಾಸ್ತಿ ಇದೆ. ಇದು ಈವನ್ UPSCಲೂ ಕೂಡ ಕ್ವಶನ್ ಆಗಿತ್ತು ಒಂದ್ಸರಿ, ಪ್ರಿಲಿಮ್ಸ್ ಅಲ್ಲಿ ಆಗಿತ್ತು. ಅವಾಗ ನಾವೇನ್ ಮಾಡ್ಬೇಕು, ಸಮಾಜವಾದಿ ಅನ್ನೋ ವರ್ಡ್ನ ತೆಗಿಬೇಕು. ಯಾಕಂದ್ರೆ ಅದು ಸೇರಿರೋದೇ 1976 ಅಲ್ವಾ. ಸೊ ಸಮಾಜವಾದಿ ಅನ್ನೋದು ಈ ಇಯರ್ ಅಲ್ಲಿ 1976 ಅಲ್ಲಿ ತಿದ್ದುಪಡಿ ಮೂಲಕ ಪ್ರಿಯಂಬಲ್ಗೆ ನಾವು ಸೇರಿಸಿರೋದ್ರಿಂದ 1950ಲಿ ಸಂವಿಧಾನ ಜಾರಿಯಾದಾಗ ಈ ವರ್ಡ್ ಇರಲಿಲ್ಲ. ಸೊ ಈ ರೀತಿ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾವುದು ಟಫ್ ಇದ್ರೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ನಾನು ಸ್ಟಡೀಸ್ ವ್ಲಾಗ್ಸ್ ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅದರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಫಾಲೋ ಮಾಡ್ತೀರಿ. ಇದೇ ರೀತಿ ವಿಡಿಯೋಸ್ ನಿಮಗೆ ಸಿಗ್ತಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.